ಹರ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾದ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ನಿಜೂನ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಪೀತಾಂಬಜಿಯವರಿಗೆ ಅನಂತನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ತಾಯಿ ಕಾಳಮ್ಮನ ಪಾದಕ್ಕ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ ಮಣ್ಣಿನ ದಿವಸ ಏನು ಹೇಳುವವರಾಗಿದ್ದಾರೆ? ಪೀತಾಂಬಜಿಯವರು ಚಾರಚಂದ್ರೋದಯದಲ್ಲಿ ಒಂದನೇ ಕಲ ಇಲ್ಲಿ ತನ ಏನು ಹೇಳಿಕೊಂಡು ಬಂದರು ಅಂದ್ರೆ, ಉಪದ್ಘಾತ ವರ್ಣನೆ ಹೇಳಿದರು. ಆದರೆ ಬ್ರಹ್ಮಜ್ಞಾನ ಅಂದರೆ ಏನು ಅದನ್ನು ಹೇಳಿದರು. ಅದರ ಸ್ವರೂಪ, ಅದರ ಹೇತು, ಅದರ ಫಲ, ಅದರ ಅವಧಿ ಯಾವಾಗ ಮುಗಿತೈತೆ ಅನ್ನತಕ್ಕಂಥ ಅವಧಿನೂ ಹಿಡ್ಕೊಂಡು ಬಂದ್ರೆ ಪುಣ್ಯಾತ್ಮರೇ, ಇವತ್ತಿನ ದಿವಸ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದ್ರೆ, ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೇನು? ಪರೋಕ್ಷ ಬ್ರಹ್ಮಜ್ಞಾನವನ್ನು ಹೇಳಿಕೊಟ್ರು. ಪರೋಕ್ಷ ಬ್ರಹ್ಮಜ್ಞಾನ ಬ್ರಹ್ಮೊಂದು ಉಂಟೈತಿ ಅಂತ ತಿಳಿಸ್ಕೊಟ್ರು. ಇನ್ನು ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು ವಿಷಯ? ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ನಾನು, ಹೀಗೆ ತಿಳಿಯತಕ್ಕದ್ದೇ ಅಪರೋಕ್ಷ ಬ್ರಹ್ಮಜ್ಞಾನವೆನಿಸುತ್ತದೆ. ಏನಿಸ್ತತಿ? ಸತ್ತ ಚಿದಾನಂದ, ಆ ಬ್ರಹ್ಮವೇ ನಾನಿದ್ದೇನೆ ಅನ್ನತಕ್ಕಂಥದ್ದು ಅಪರೋಕ್ಷ ಬ್ರಹ್ಮಜ್ಞಾನ ಎನಿಸ್ತತಿ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥ ಪರಬ್ರಹ್ಮ ವಸ್ತು ನಾನಿದ್ದೇನೆ. ಅದು ಎಲ್ಲಿದನಂತ ಕೇಳಿದ್ರೆ, ಎಲ್ಲರ ಹೃದಯದಲ್ಲಿ ಅದನು. ನಾನಾ ಗೋವುಗಳ ಹಾಲೊಂದೇ ರೂಪಾದಂತೆ ನಾನಾ ವ್ಯಕ್ತಿಗಳಲ್ಲಿ ಪರಿಪೂರ್ಣವಾಗಿರ್ತು. ನಾನಿರ್ಪೆ ಹಾನಿ ವೃದ್ಧಿಯು ದೇಹಕ್ಕವುದೆನ್ನೋಳು ತಲೆದೂರಿತಲ್ಲ. ಹಂಗೆ ಎಲ್ಲ ಆಕಳುಗಳದಾವ, ಬಿಳಿವದಾವ, ಕರಿವದಾವ, ಕೆಂದದವ. ಹಾಲು ಬ್ಯಾರೆ ಅದಾವೇನು ಅಂತ ಕೇಳಿದ್ರೆ, ಕರಿ ಆಕಳಿದ್ರು ಕೂಡ ಬಿಳಿ ಹಾಲು, ಕೆಂಪು ಆಕಳಿದ್ರು ಕೂಡ ಬಿಳಿ ಹಾಲನ್ನು, ಬಿಳಿ ಆಕಳಿದ್ರು ಬಿಳಿ ಹಾಲನ್ನು. ಇಲ್ಲಿ ಮೂರೂ ಅದಾವ: ಶುಭ್ರತ್ವ, ಮಧುರತ್ವ, ದ್ರವ್ಯತ್ವ. ಹಂಗಾದ್ರೆ ಎಕ್ಕಿ ಹಾಲು ಬಿಳಿ ಅದಾವರಲ್ರಿ ಅಂದ್ರೆ, ಎಕ್ಕಿ ಹಾಲಿನಲ್ಲಿ ಎರಡು ಕಡಿಮೆ ಅದಾವ. ದ್ರವ್ಯತ್ವ ಐತೆ, ಮಧುರತ್ವ ಇಲ್ಲ. ಶುಭ್ರತ್ವ ಐತೆ, ದ್ರವ್ಯತ್ವವಿಲ್ಲ, ಮಧುರತ್ವವಿಲ್ಲ. ಅವು ಹಾಲನ್ನು, ಎಕ್ಕಿ ಹಾಲಿಗೆ ಹಾಲು ಅನ್ನಕ್ಕೆ ಬರಂಗಿಲ್ಲ. ಹಂಗೆ ಅಜ್ಞಾನಿ ಮನುಷ್ಯಾಗ ಜ್ಞಾನಿ ಅನ್ನಕ್ಕೆ ಬರ್ತತ್ತೇನಂದ್ರೆ ಬರಂಗಿಲ್ಲ.
ಇಲ್ಲೇ ಬೆಲ್ಲದ ಹಾಲು ಅದಾವ, ಅವಕ್ಕೂ ಹಾಲು ಥರ. ಅಲ್ಲಿ ದ್ರವ್ಯತ್ವ ಇಲ್ಲ, ಮಧುರತ್ವ ಒಂದೈತಿ. ಶುಭ್ರತ್ವವಿಲ್ಲ, ಮಧುರತ್ವ ಒಂದೈತಲ್ಲಿ, ಅದಕ್ಕೂ ಅನ್ನಕ್ಕೆ ಬರಂಗಿಲ್ಲ. ಇಲ್ಲೇ ಆಕಳ ಹಾಲಿಗೆ ಹಾಲು ಅನ್ನಕ್ಕೆ ಬರ್ತೈತಿ. ಯಾಕೆ 3 ಅದಾವಿಲ್ಲಿ, ಶುಭ್ರತ್ವ, ಮಧುರತ್ವ, ದ್ರವ್ಯತ್ವ ಅನ್ನತಕ್ಕಂಥವು. ಹಂಗೆ ಜ್ಞಾನಿಗಳಿಗೆ ಜ್ಞಾನಿ ಅನ್ನಕ್ಕೆ ಬರ್ತೈತಿ, ಅಜ್ಞಾನಿಗೆ ಜ್ಞಾನಿ ಅನ್ನಕ್ಕೆ ಬರಂಗಿಲ್ಲ ಪುಣ್ಯಾತ್ಮರೇ. ಅನ್ನಕ್ಕೆ ಬರಂಗಿಲ್ಲ. ಹಿಂಗೆ ತಿಳ್ಕೊಳ್ಕನ ನಾನು ಸತ್ ಚಿದಾನಂದ ಸ್ವರೂಪನಾದನಂತ ತಿಳ್ಕೊಳ್ಳೋದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ಯಾರ ಇಲ್ಲಿ. ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಗುತ್ತದೆ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಅಪರೋಕ್ಷ ಬ್ರಹ್ಮಜ್ಞಾನ ಅದು ಯಾವುದರಿಂದ ಅಕ್ಕತಿ, ಅದು ಬೇಕಲ್ಲ. ತಾನ ಅಕ್ಕತ್ತೇನಂದ್ರೆ ಆಗಂಗಿಲ್ಲ, ಎಲ್ಲಾರ ಹೋದ್ರೆ ರೊಕ್ಕ ಕೊಟ್ಟರೆ ಸಿಗ್ತತೇನಂದ್ರೆ ಸಿಗಂಗಿಲ್ಲ. ಮತ್ತು ಅದು ಎಲ್ಲಿ ಇರ್ತೈತ್ರಿ? ನಾವು ಹಳ್ಳಿ ಮಂದಿ ಅಜ್ಞಾನಿಗಳು, ಅದು ಎಲ್ಲಿ ಸಿಗ್ತದೆ ಹೇಳ್ರಿ? ಅಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಕ್ಕತಿ? ಗುರುಮುಖದಿಂದ ತತ್ವಮಸಿ ಅಧಿಕ ಮಹಾವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಅಪರೋಕ್ಷ ಬ್ರಹ್ಮಜ್ಞಾನವಾಗುತ್ತದೆ. ಇಲ್ಲಿ ಯಾರು ಬೇಕು? ಗುರುಗಳನ್ನ ಬೇಕಿಲ್ಲಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕುತಿ. ಗುರು ತೋರಿಸಲಾರ್ದ ಹಾದಿ ಕಾಣಂಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಹೇಳ್ಯಾರ ಇಲ್ಲಿ, ಗುರುಮುಖದಿಂದ ತತ್ವಮಸಿ ಅಧಿಕ ಮಹಾವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಅಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಸದ್ಗುರುನಾಥನ ಮುಖಾಂತರವಾಗಿ ತತ್ವಮಸಿ ಅಧಿಕ ಮಹಾವಾಕ್ಯವನ್ನು ಶ್ರವಣ ಮಾಡಿದಾಗ ಮಾತ್ರ ಅಕ್ಕತಿ ಅಂತ ಹೇಳ್ಯಾರ ಇಲ್ಲಿ. ನನ್ನಂಗ ಮನ್ಯಾಗ ಕೂತ್ರ ಆಗೋದಿಲ್ಲ. ಮನ್ಯಾಗ ಕೂತೇನೆ ನೋಡ್ರಿ, ನಾ ಬೆಳಗಾವ್ದಾಗ ಬಂದು ಕೂತೇನೆ. ಶ್ರವಣ ಮಾಡುವುದರಿಂದ, ಶ್ರವಣ ಅಂದ್ರೆ ಏನ್ರಿ? ನನಗೂ ಶ್ರವಣ ಅಂದ್ರೆ ಏನು ಗೊತ್ತಿದ್ರಕ್ಕಿಲ್ಲ ಮೊದ್ಲು. ಇಲ್ಲೇ ನಮಗೆ ಗೊತ್ತಿಲ್ಲರಿ ಶ್ರವಣ ಅಂದ್ರೆ ಏನು, ಹೇಳಿಕೊಡ್ರಿ. ಶ್ರವಣ ಅಂತಂದ್ರೆ ಶ್ರಾವಣದಾಗ ಕೇಳೋದಕ್ಕೆ ಶ್ರವಣ ಅಂತಾರೇನ್ರಿ? ಇಲ್ಲಿ ಶ್ರವಣ ಅಂದರೆ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯವನ್ನು ಅನುಸರಿಸಿ ವಿಚಾರಿಸಿ ತಿಳಿಯುವುದರಿಂದ ಶ್ರವಣದಕ್ಕತಿ ಶ್ರವಣ ಅಂತಾರೆ. ತಾತ್ಪರ್ಯ ನಿಶ್ಚಯಕ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ವೇದಾಂತ ವಾಕ್ಯವನ್ನು ಶ್ರವಣ ಮಾಡೋದಕ್ಕೆ ಇಲ್ಲಿ ಶ್ರವಣ ತಾತ್ಪರ್ಯ ನಿಶ್ಚಯಕ ಶ್ರವಣ ಅಂತಾರೆ. ಗುರುಮುಖ ದ್ವಾರ ನಾವು ಬಾಯಿ ಕಿಸದು ಕೂತು ಕೇಳ್ಬೇಕ್ರಿ. ಮತ್ತು ಎಲ್ಲಾರ ಶಾಸ್ತ್ರದಾಗ ನಿದ್ದೆ ಬರಾಕೈತು ಒಂದು ಕೆಲವೊಂದು ದಿವ್ಸ ನಿದ್ದೆ ಮಾಡೀನಿ, ಆಗಷ್ಟ ಮಾಡ್ತೀನಿ. ರಾತ್ರಿ 10ಕ್ಕೆ ನಿದ್ದೆ ಬೆಳತಾನೆ ಎಚ್ಚರಿತೀನಿ. ಹಂಗೆ
ಅಲ್ಲಿಯೂ ಶ್ರವಣ ಮಾಡಬೇಕಾದ್ರೆ ಪುಣ್ಯಾತ್ಮರೇ ಅವು ಲಕ್ಷಣದಾವ. ಸದ್ಗುರುನಾಥ ಉಪದೇಶ ಮಾಡುವ ಸಂದರ್ಭದಲ್ಲಿ ಹೆಂಗಿರಬೇಕು ನಮ್ಮ ಚಿತ್ತ? ಏಕಾಗ್ರತವಾಗಿರಬೇಕು. ಅಲ್ಪಾಹಾರ, ಹೊಟ್ಟೆ ತುಂಬ ಊಟ ಮಾಡಿ ಕಮ್ಮಗ ನಿದ್ದೆ ಮಾಡ್ರೆ ಹತ್ತತ್ತೇನಂದ್ರೆ ಹತ್ತಂಗಿಲ್ಲ. ಅಲ್ಪ ಆಹಾರ, ಕಾಕದೃಷ್ಟಿ, ಭಕಧ್ಯಾನ ಈ ಲಕ್ಷಣಗಳು ಇರಬೇಕು. ಉತ್ತಮ ಅಧಿಕಾರಿಯಲ್ಲಿ ಈ ಲಕ್ಷಣಗಳಿರಬೇಕು. ಭಕಧ್ಯಾನ, ಬಾಯಿ ಕಿಸಿದು ಕೇಳೋದು, ಸದ್ಗುರುನಾಥನ ವಾಣಿಯಿಂದ ಏನು ಬರ್ತೈತಿ ಏನಿಲ್ಲ ಅನ್ನತಕ್ಕಂಥದ್ದು ಕೇಳೋದು. ಇದನ್ನು ಬಾಯಿ ಕಿಸ್ಕೊಂಡು. ಕಾಕದೃಷ್ಟಿ, ಸದ್ಗುರುನಾಥ ಏನು ಹೇಳ್ತಾರೆ ಏನಿಲ್ಲ ಇದನ್ನು ತಿಳ್ಕೊಳ್ಳೋದಕ್ಕೆ ಕಾಕದೃಷ್ಟಿ ಅಂದರು. ಇವೆಲ್ಲ ಶಿಷ್ಯನಲ್ಲಿ ಲಕ್ಷಣಗಳು ಇರಬೇಕವು. ಇದ್ದಾಗ ಮಾತ್ರ ಆ ಬ್ರಹ್ಮಜ್ಞಾನ ಅನ್ನತಕ್ಕಂಥದ್ದು ಗುರುಮುಖದ್ವಾರ ಶ್ರವಣವನ್ನು ಮಾಡಲಿಕ್ಕೆ ಏನಾಗುತ್ತದೆ ಅಂತ ಕೇಳಿದ್ರೆ ಉತ್ತಮ ಅಧಿಕಾರಿ ಆಗ್ತಾನ, ಅವ ತಿಳ್ಕೊತಾನ, ಮುಮುಕ್ಷ ಆಗ್ತಾನ. ಏನು ಹೇಳಿದ್ರಲ್ಲಿ? ತತ್ವಂ ಅಶಿ ಮಹಾವಾಕ್ಯ. ತತ್ವಂ ಅಶಿ ಮಹಾವಾಕ್ಯ ಅಂದ್ರೆ ಪದಗಳ ಜೋಡ್ನಾಕ ಮಹಾವಾಕ್ಯ ಥರ ಶ್ರವಣ ಹೇಳಿದರು. ಶ್ರವಣ ಮಾಡುವುದರಿಂದ ಅಪರೋಕ್ಷ ಬ್ರಹ್ಮಜ್ಞಾನ ಆಕ್ಕತಿ. ಶ್ರುತಿ ಷಡ್ಲಿಂಗಪೂರ್ವಕವಾಗಿ ವೇದಾಂತ ವಾಕ್ಯವನ್ನು ತಾತ್ಪರ್ಯ ನಿಶ್ಚಯಕ ಶ್ರವಣ ಅಂತ ಹೇಳಿದರು. ನೀವು ಒಂದು ಚೂರು ಬರ್ಕೋರಿ. ಶ್ರವಣ ಅಂದರೆ ಏನು, ಅಪರೋಕ್ಷ ಜ್ಞಾನ ಅಂದರೆ ಏನು, ಸ್ವಲ್ಪ ಬರ್ಕೊಂಡು ಅಷ್ಟು ಕಂಠಪಾಠ ಮಾಡ್ಕೊಳ್ಳಿ. ಯಾಕೆ ಸಿಗಬಾರ್ದ ಸಿಕ್ಕತಿ ಮನುಷ್ಯ ಜನ್ಮ. ಇನ್ನು ಸಿಗ್ತತೇನಂದ್ರೆ ಭರೋಸಿಲ್ಲ. ಏನು ಮಾಡೋದು ಇದು ಜನ್ಮದೊಳಗೆ ಮಾಡಬೇಕಾಗೈತಿ. ತಿಳ್ಕೋರಿ. ತಿಳಿಯಾಕ ಬಂದದಿವ ಎಷ್ಟಕ್ಕತ್ತೆ ಅಷ್ಟು ಬುದ್ಧಿಗೆ ಹರಿದಷ್ಟು ತಿಳ್ಕೊಳ್ಳೋದು. ಶ್ರವಣ ಹೇಳಿದರು. ಅಪರೋಕ್ಷ ಬ್ರಹ್ಮಜ್ಞಾನವು ಎಷ್ಟು ಪ್ರಕಾರದವ್ರಿ? ಮತ್ತು ಪ್ರಶ್ನೆಯನ್ನು ಮಾಡಿದ್ರಿ. ಅಪರೋಕ್ಷ ಬ್ರಹ್ಮಜ್ಞಾನ ಏಸು ಪ್ರಕಾರದವ? ಅಪರೋಕ್ಷ ಬ್ರಹ್ಮಜ್ಞಾನವು ದೃಢ ಅದೃಢ ಎಂಬುದಾಗಿ ಎರಡು ಪ್ರಕಾರವಿರುತ್ತವೆ. ಇಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರದವ ಅಂದ್ರೆ ದೃಢ ಅದೃಢ ಎರಡು ಪ್ರಕಾರದವು ಅಂತ ಹೇಳಿದರು. ಇನ್ನು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು? ಇಲ್ಲಿ ಬೇಕ್ರಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ, ಅದರ ಸ್ವರೂಪ ಹೇಳ್ತಾರೆ. ಅಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯಕ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ. ಇಲ್ಲಿ ನಮ್ಮ ಒಳಗೆ ಅಸಂಭಾವನಾ ವಿಪರೀತ ಭಾವನಾ ಎರಡದ ಒಳಗೆ ಕೂತಾವ. ಆವ ಇದ್ದುದರಿಂದ ದೃಢ ಮಾಡಿಬಿಡುವಲ್ಲು. ಅದೃಢ ಅಪರೋಕ್ಷ ಜ್ಞಾನದ ಸ್ವರೂಪ ಇದು. ಅಸಂಭಾವನಾ ವಿಪರೀತ ಭಾವನಾ ಅವರು ಹೇಳೋದೊಂದು ನಾ ತಿಳ್ಕೊಳ್ಳೋದೊಂದು ವಿಪರೀತ ಭಾವನಾ ಆತಾರೆ. ಇದಕ್ಕೆ
ಇವು ಇರುವುದರಿಂದ ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನಕ್ಕತಿ. ಹಂಗಾದ್ರೆ ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಆಕ್ಕತ್ರಿ? ಅಸಂಭಾವನಾ ವಿಪರೀತ ಭಾವನೆ ಸಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯಕವೇ ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಹೌದಲ್ರಿ? 14 ವೇದಾಂತ ಶಾಸ್ತ್ರವು ಜೀವಬ್ರಹ್ಮರ ಭೇದವನ್ನು ಪ್ರತಿಪಾದಿಸುವುದು ಅಥವಾ ಅಭೇದವನ್ನು ಪ್ರತಿಪಾದಿಸುವುದು? ಹಿಂಗೆ ಸಂಶಯ ಬಂದತಿ ಇಲ್ಲಿ. ಎಂಬ ಈ ರೀತಿ ಉಂಟಾಗುವ ಸಂಶಯವು ಅಸಂಭಾವನೆ ಎನಿಸುತ್ತದೆ. ವೇದಾಂತ ಶಾಸ್ತ್ರ ಜೀವಬ್ರಹ್ಮರ ಭೇದವನ್ನು ಪ್ರತಿಪಾದಿಸ್ತತೋ ಏನು ಅಭೇದವನ್ನು ಪ್ರತಿಪಾದಿಸ್ತತೋ ಎಂಬೂ ಈ ರೀತಿ ಉಂಟಾಗುವ ಸಂಶಯವು ಅಸಂಭಾವನ ಎನಿಸುತ್ತದೆ. ಇದಕ್ಕೆ ಪ್ರಮಾಣಗತ ಸಂಶಯ ಅಂತ ಹೇಳ್ಕೊಂಡು ಬಂದಾರ. ಏನು ಹೇಳ್ಯಾರ? ಪ್ರಮಾಣಗತ ಸಂಶಯ, ಅಸಂಭಾವನಾ ವಿಪರೀತ ಭಾವನ, ಜೀವಬ್ರಹ್ಮರ ಭೇದ. ವೇದಾಂತ ಶಾಸ್ತ್ರ ಜೀವಬ್ರಹ್ಮರ ಭೇದ ಸತ್ಯನೋ ಏನು ಅಭೇದ ಸತ್ಯನೋ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಎಂಬ ಈ ರೀತಿ ಉಂಟಾಗುವ ಸಂಶಯವು ಅಸಂಭಾವನೆ ಎನಿಸುತ್ತದೆ. ಇದಕ್ಕೆ ಪ್ರಮಾಣಗತ ಸಂಶಯ. ಇಲ್ಲಿ ಪ್ರಮಾಣಗತ ಸಂಶಯ ಅಂತ ಹೇಳಿದ್ರು. ಇಲ್ಲಿ ಪ್ರಮಾಣಗತ ಸಂಶಯ. ಪ್ರಮಾಣ ಅಂದ್ರೆ ಏನ್ರಿ? ಬಡ್ಡ್ಯಾಗ ಬೆಂಕಿ ಐತಿ, ಹೊಗೆ ಹೊಕ್ಕಿರ್ತೈತಿ, ಬಡ್ಡ್ಯಾಗ ಬೆಂಕಿ ಐತಿ ಅಂತ ತಿಳ್ಕೊಳ್ಳೋದು ಅದಲ್ಲ. ಬೆಂಕಿ ಇದ್ದಲ್ಲೇ ನಾವು ಹೊಗೆ ಹೊಕ್ಕತಿ. ಇಲ್ಲಿ ಪ್ರಮಾಣಗತ ಸಂಶಯ ಅಂತ ಹೇಳಿದ್ರಿ. ಇಲ್ಲಿ ಏಕತ್ವ ನಿಷ್ಠೆಯವೇ ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನವೆನಿಸುತ್ತದೆ. ಎಲ್ಲಿ ಬಂದತ್ತಿದ? ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಅಸಂಭಾವನಾ ವಿಪರೀತ ಭಾವನಾ ಒಳಗೆ ಕೂತಾವೆರಡ. ಇಲ್ಲೇ ಹೆಂಗತ್ತು ಕೇಳಿದ್ರೆ, ಹೊಟ್ಟೆ ತುಂಬ ಹೋಳಿಗೆ ಉಂಡಾನ, 4 ಹೋಳಿಗೆ ಊಟ ಮಾಡ್ಯಾನ, ಅನ್ನ ಸಾರ ಊಟ ಮಾಡ್ಯಾನ, ಒಂದು ತಾಟ ಮಜ್ಜಿಗೆ ಕುಡಿತೀನಂತ ಕೇಳಿದ್ರೆ ಹ್ಞೂ ಅತ್ತಾನ. ಅದ್ರಾಗ 2 ನೊಣ ಬಿದ್ದಾವ. ಆ ನೊಣ ಬಿದ್ದದ್ದು ಕುಡಿದ್ರೆ 4 ಹೋಳಿಗೆ ಅನ್ನ ಸಾರ ಎಲ್ಲ ತಗೊಂಡನ ಹೊರಗೆ ಬರ್ತಾವೆ 2 ನೊಣಗಳು. ಹಂಗೆ 2 ನೊಣ ಇದ್ದಂಗಿವ. ಏನು? ಅಸಂಭಾವನಾ ವಿಪರೀತ ಭಾವನಾ. ಇದು ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಅಂತ ಹೇಳ್ಕೊಂಬಂದಾರೆ. ಏನು ಹೇಳ್ಯಾರ? ಪ್ರಮಾಣಗತ ಸಂಶಯ. ಶಾಸ್ತ್ರದಲ್ಲಿ ಪ್ರಮಾಣಗತ ಸಂಶಯ ಅಂತ ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಏನಾತಿಲ್ಲೇ? ಗುರುಮುಖದಿಂದ ತತ್ವಮಸಿ ಅಧಿಕ ಮಹಾವಾಕ್ಯ ಶ್ರವಣ ಮಾಡುವುದರಿಂದ ಅಪರೋಕ್ಷ ಜ್ಞಾನ ಆಗುತ್ತದೆ ಅಂತ ಅಲ್ಲಿ ಹೇಳಿದರು. ಎಷ್ಟು ಪ್ರಕಾರದಾವತ್ತು ಕೇಳಿದರು. ಅಪರೋಕ್ಷ ಬ್ರಹ್ಮಜ್ಞಾನ ದೃಢ ಅದೃಢ ಎಂಬುದಾಗಿ 2 ಅದಾವಂದ್ರೆ ಮತ್ತು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೆ ಏನು ಮತ್ತು ಕೇಳಿದರು. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಹೇಳಿದರು. ಸಂಭಾವನಾ ವಿಪರೀತ ಭಾವನಾ ಸಹಿತವಾಗಿ ಬ್ರಹ್ಮಾತ್ಮರ ಏಕತ್ವ ನಿಶ್ಚಯವೇ ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನವೆನಿಸುತ್ತದೆ. ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಕ್ಕತಿ? ಪ್ರಶ್ನೆ ಮಾಡಿದರೆ ಇಲ್ಲಿ ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನ ಅದು ಯಾವುದರಿಂದ ಉಂಟಾಗುತ್ತದೆ? ಅದೃಢ ಪ್ರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು
ಕಿಂಚಿತ ಮಲ ವಿಕ್ಷೇಪ ದೋಷಗಳಿರುವುದರಿಂದ ಶ್ರುತಿಯಲ್ಲಿ ನಾನತ್ವ ಜ್ಞಾನವು, ಬ್ರಹ್ಮದ ಅದ್ವಿತೀಯಲ್ಲಿ ಅಸಂಭವ ಜ್ಞಾನವು ಭೇದವಾದಿ ಪಾಮರ ಪುರುಷರ ಸಂಘ ಮೂಲಕವಾಗಿ ಗುರುಮುಖದ್ವಾರ ಮಹಾವಾಕ್ಯ ಶ್ರವಣ ಮಾಡುವುದರಿಂದ ಅದೃಢ ಪ್ರೋಕ್ಷ ಜ್ಞಾನವಾಗುತ್ತದೆ. ಅದೃಢ ಪ್ರೋಕ್ಷ ಜ್ಞಾನ ಇಲ್ಲೇ ಭೇದವಾದಿ ಕಿಂಚಿತ ಮಲ ವಿಕ್ಷೇಪ ದೋಷ ಇರುವುದರಿಂದ. ಕಿಂಚಿತ ಮಲ ವಿಕ್ಷೇಪ ದೋಷ ಅಂದ್ರೆ ಏನ್ರಿ? ಇಲ್ಲಿ ಒಂದು ಚೂರ ಪಾಪ ದೋಷ ಉಳಿದಿರ್ತೈತಿ, ಭಾಳ ಇಲ್ಲ. ಕಿಂಚಿತ್ ಅಂದ್ರೆ ಒಂದು ಈಟರ್ಲೆ ಪಾಪ ದೋಷ ಒಂದೀಟ ಚಿತ್ತಿನ ಚಂಚಲ ಇದ್ದದ್ರಿಂದ, ಇವೆರಡೂ ಇದ್ದದ್ರಿಂದ ಪಾಮರ ಪುರುಷರ ಸಂಘ ಮೂಲಕವಾಗಿ ಸಂಘ ಒಂದು ಚಲೋ ಇಲ್ಲೇ ಪಾಮರ ಪುರುಷರ ಸಂಘ ಐತಿ. ಇಲ್ಲೇ ಸಜ್ಜನರ ಸಂಘ ಇಲ್ಲ. ಶರ್ಯದ ಅಂಗಡಿಗೆ ಎಳ್ಕೊಂಡು ಹೋಗೋದು, ಇಸ್ಪೇಟ್ ಆಡಕ್ಕೆ ಎಳ್ಕೊಂಡು ಹೋಗೋದು, ಅವ್ರ ಸಂಘ ಒಂದು ಚೂರು ಇದ್ದದಕ್ಕಾಗಿ ಇಲ್ಲಿ ಕಿಂಚಿತ ಮಲ ವಿಕ್ಷೇಪ ದೋಷಗಳಿರುವುದರಿಂದ ಪಾಮರ ಪುರುಷರ ಸಂಘ ಮೂಲಕವಾಗಿ ಅದೃಢ ಅಪ್ರೋಕ್ಷ ಬ್ರಹ್ಮಜ್ಞಾನವು ಜ್ಞಾನಕ್ಕತಿ. ಇಲ್ಲಿ ಅದಕ್ಕೆ ಹೇಳ್ಕೊಂಬಂದ್ರೆ ಇವರ ಮೂರು ನಂಚೂರು ಪಾಪ ದೋಷ ಉಳ್ದತೆ, ಒಂದಿಟ್ಟು ಚಿತ್ತಿನ ಚಂಚಲ ಉಳ್ದತೆ. ಅದ್ರಾಗ ಸಂಘ ಒಂದು ಸಜ್ಜನರ ಸಂಘ ಒಂದಿಲ್ಲ. ಭೇದವಾದಿ ಪಾಮರ ಪುರುಷರ ಸಂಘ ಮೂಲಕವಾಗಿ ಏನಾಗೈತಿ ನಮಗೆ, ಅದರಿಂದನ ಒಂದಿಟ ಆ ಅದೃಢ ಪ್ರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಆದ ಕಾರಣಕ್ಕಾಗಿ ನಾವು ಏನು ಮಾಡಬೇಕಾಗೈತಿ, ನಮಗೆ ಒಂದು ದಿವಸದೊಳಗೆ 12 ತಾಸು ಇರ್ತೈತಿ. 12 ತಾಸು ಮನ್ಕೊಳ್ಳು ಬಿಡು. 12 ತಾಸಿನ್ಯಾಗ 1 ತಾಸು ಗುರುಮುಖದಿಂದ ಒಂದು ಈಟೀಟ ಕೇಳ್ಕೊತ ಬಂದೀವಿ ಅಂದ್ರೆ ನಮಗೆ ಅದೃಢ ಜ್ಞಾನ ರಾಕತಿ. ಆ ಜ್ಞಾನದಿಂದ ಮುಂದೆ ಮನುಷ್ಯ ಏನಾಗಿ ಹುಟ್ಟುತ್ತಾನೆ ಅನ್ನೋದು ಗೀತೆಯಲ್ಲಿ ಪರಮಾತ್ಮ ಹೇಳುವವರಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ. ಇನ್ನು ಮುಂದಿನ ನಾಳೆ ಈ 2 ಪುಷ್ಪಗಳನ್ನು ಆ ಸದ್ಗುರುನಾಥನ ಪಾದದ ಮೇಲಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.